ಎಲ್ಲರಿಗೂ ನಮಸ್ಕಾರ. ಅಚ್ಚು ಟಿವಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯತಾ. ಜನಪರವಾಗಿ ಜನಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿ ನೂತನ ಚಾನೆಲ್ ಅಚ್ಚು ಟಿವಿ. ಇಂದಿನ ವಿಶೇಷ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಸಂಕ್ರಾಂತಿಯ ಸಂದರ್ಭದಲ್ಲಿ ಸೂರ್ಯದೇವನು ರಶ್ಮಿಯನ್ನು ಸ್ಪರ್ಶಿಸುವ ವಿಶೇಷ ಸಂದರ್ಭದಲ್ಲಿ ಈ ದೇಗುಲವು ಸಾಕ್ಷಿಯಾಗಿದೆ. ಈ ಸಂಕ್ರಾಂತಿಯ ದಿನದಂದೇ ಭಾಸ್ಕರನಿಗೆ ಸೂರ್ಯದೇವನು ನಮಿಸುವ ದೃಶ್ಯ. ಸಂಜೆ 5:02 ಸೂರ್ಯನ ಕಿರಣವು ಶಿವಲಿಂಗವನ್ನು ಸ್ಪರ್ಶಿಸುತ್ತದೆ ಹಾಗೂ ದಕ್ಷಿಣದಿಂದ ಉತ್ತರಾಯಣಕ್ಕೆ ಸಾಗುವ ಸೂರ್ಯದೇವನು ಶಿವನ ದರ್ಶನ ಪಡೆಯುವ ಅವಿಸ್ಮರಣೀಯ ಸಮಯ. ಈ ಐತಿಹಾಸಿಕ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಇವತ್ತು ಬೆಳಿಗ್ಗೆ 5 ಗಂಟೆಯಿಂದಲೇ ಧನುರ್ಮಾಸದ ಕೊನೆ ಪೂಜೆ. ಮಧ್ಯಾಹ್ನ 12:30 ಭಕ್ತಾದಿಗಳಿಗೆ ದರ್ಶನ ಇರುತ್ತೆ. ಬಳಿಕ ಸಂಜೆ ಸೂರ್ಯನ ಆಗಮನಕ್ಕೆ ದೇವಸ್ಥಾನ ಸ್ವಚ್ಛಗೊಳಿಸುವಂತಹ ಕೆಲಸ ನೆರವೇರುತ್ತೆ. ಸೂರ್ಯಾಭಿಷೇಕದ ಬಳಿಕ ಮತ್ತೆ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ಸೂರ್ಯನ ಕಿರಣಗಳನ್ನ ಲಿಂಗ ಸ್ಪರ್ಶಿಸುವುದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾತರರಾಗಿದ್ದಾರೆ. ಗವಿಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಅಭಿಷೇಕ ಈಗಾಗಲೇ ಆರಂಭ. ಗವಿಗಂಗಾಧರೇಶ್ವರ ದೇಗುಲದ ಬಳಿಯಿಂದ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ. ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಇವತ್ತಿನ ಆ ಒಂದು ದಿವ್ಯವಾದಂತಹ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರಲ್ಲಿ ಭಾರಿ ಕಾತರ ಇರುತ್ತೆ. ಯಾವ ರೀತಿ ಕಂಡು ಬರ್ತಾ ಇದೆ ಅಲ್ಲಿ ಪೂಜೆ ಪುನಸ್ಕಾರಗಳು, ಸಿದ್ಧತೆ? ಹೌದು ಪ್ರತಿಮಾ, ತಮಗೂ ಕೂಡ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗಾಗಲೇ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಕೂಡ ಆರಂಭ ಆಗಿರುವಂತದ್ದು. ಬೆಳಗ್ಗೆ 5 ಗಂಟೆಗೆ ಧನುರ್ಮಾಸದ ಕೊನೆಯ ಪೂಜೆ ಕೂಡ ಮುಕ್ತಾಯವಾಗಿರುವಂತದ್ದು ಒಂದು. ಎರಡನೇದಾಗಿ ಬೆಳಗ್ಗಿನಿಂದಲೇ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಗವಿಗಂಗಾಧರೇಶ್ವರನ ಆಶೀರ್ವಾದವನ್ನ ದರ್ಶನವನ್ನು ಪಡೀಲಿಕ್ಕೆ ಕಾತರರಾಗಿರುವಂತದ್ದು ಒಂದು ಕಡೆ. ಎರಡನೇದು ಮಧ್ಯಾಹ್ನ 12:30 ಕೂಡ ಈ ಒಂದು ದೇವಾಲಯದಲ್ಲಿ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತದ್ದು. ಮಧ್ಯಾಹ್ನ 12:30 ನಂತರ ದೇವಾಲಯವನ್ನ ಶುಚಿತ್ವ ಮತ್ತೆ ಕ್ಲೀನಿಂಗ್ ಮಾಡ್ಲಿಕ್ಕಾಗಿ ಒಂದಷ್ಟು ಸಮಯ ಕಾಲ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿರುತ್ತೆ.